ನನಗಂತೂ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಎಂ ಗಳಲ್ಲಿ ಮೆಸೇಜ್ ಮಾಡ್ತಾನೆ ಇದ್ದೀರಾ. ಲೈಕ್ ನನ್ KCET ರ್ಯಾಂಕಿಂಗ್ ಇಷ್ಟು ಬಂದಿದೆ, ನನ್ಗೆ ಯಾವ್ದಾದ್ರು ಒಂದು ಒಳ್ಳೆ ಕಾಲೇಜ್ ನ ಸಜೆಸ್ಟ್ ಮಾಡಿ ಅಥವಾ ಯಾವ ಕಾಲೇಜ್ ಸಿಗ್ಬೋದು ಅಂತ ನಾನು ಹೇಳಿ ಅಂತ. ಸೊ ನಾನೇನೋ ಕಾಲೇಜಸ್ ನ ಪ್ರಿಯಾರಿಟಿ ಮೇಲೆ ಲಿಸ್ಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟೆ. ಬಟ್ ಆ ಪ್ರಿಯಾರಿಟಿ ಲಿಸ್ಟ್ ಅಲ್ಲೂ ಕೂಡ ನಾನು ತೆಗ್ದಿರೋಂಥ ಮಾರ್ಕ್ಸ್ಗೆ ನನ್ಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಗೊತ್ತಾಗ್ಬೇಕಲ್ವಾ. ಸೊ ನೀವೇನಾದ್ರೂ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹಿಯರ್ ಇಸ್ ಅ ಸೊಲ್ಯೂಷನ್. ನನಗೆ ಲಾಸ್ಟ್ ಇಯರ್ದು ಕಟ್ ಆಫ್ PDF ಸಿಕ್ಕಿದೆ. ಸೊ ಆ PDF ಲಿಂಕ್ ನನ್ನ ಬಯೋದಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್ ಫ್ರಮ್ ದೇರ್ ಇಟ್ ಸೆಲ್ಫ್. ಅಂಡ್ ಅದರ ಜೊತೆಗೆ ನೀವು ಈ ಕಟ್ ಆಫ್ ನ ನೋಡೋದ್ರಿಂದ ಸೊ ದಟ್ ನಿಮ್ಗೆ ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ ನಾನು ತೆಗ್ದಿರೋಂಥ ಮಾರ್ಕ್ಸ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಅಂಡ್ ಆಲ್ಸೋ ಕಟ್ ಆಫ್ ಪ್ರತಿ ವರ್ಷದಿಂದ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಜಾಸ್ತಿ ಏನ್ ವೇರಿಯೇಷನ್ಸ್ ಇರಲ್ಲ, ಸ್ಲೈಟ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಇರುತ್ತೆ. ಸೊ ನೋ ನೀಡ್ ಟು ವರಿ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಯಾವ ಕಾಲೇಜಸ್ ಎಲ್ಲಿ ಕಟ್ ಆಫ್ ನಿಂತಿತ್ತೋ ಕ್ಯಾಟಗರಿ ವೈಸ್ ಅದುವೇ ಅಲ್ಲೇ ನಿಮ್ಗೆ ಕಾಲೇಜಸ್ ಸಿಗುತ್ತೆ. ಅಂಡ್ ಅದ್ರ ಜೊತೆಗೆ ನಿಮ್ ಫ್ರೆಂಡ್ಸ್ ಯಾರ್ಯಾರು KCET ಎಕ್ಸಾಮ್ಸ್ ನ ಬರ್ದಿ ಕೌನ್ಸಿಲಿಂಗ್ ರೆಡಿ ಆಗಿದಾರೋ ಅವ್ರಿಗೆ ರೀಲ್ ನ ಆದಷ್ಟು ಬೇಗ ಶೇರ್ ಮಾಡಿ. ಅಂಡ್ ನನ್ನ ವಿಡಿಯೋಸ್ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಬೀಳ್ತಿದೆ, ಎಷ್ಟು ಯೂಸ್ ಆಗ್ತಿದೆ, ಅಂಡ್ ಆಲ್ಸೋ ನಿಮ್ಗೆ ಏನೇನ್ ಡೌಟ್ಸ್ ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಯಾವುದೇ ಕಾರಣಕ್ಕೂ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ದಟ್ ಐ ಗೆಟ್ ಮೋಟಿವೇಟೆಡ್ ಟು ಮೇಕ್ ಮೋರ್ ವಿಡಿಯೋಸ್ ಫಾರ್ ಯು ಗೈಸ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.